ವೀಕ್ಷಿಸಿದ ಜಿನಪವೀರನು ಜನರು ದಾಸದಾಸಿರಿಯನು ದನಗಳಂತೆ ಮಾರುವುದನು. ಮಹಿಳೆಯರನು ಕೆಳದರ್ಜೆಯವರಂತೆ ಕೀಳಾಗಿ ನೋಡುವುದನು. ಇಂತೂ ಸಿಲುಕಿ ಶೋಷಣೆಯ ಬಲೆಯೊಳಗೆ ಕಂಗಾಲಾಗಿದ್ದರು ಮಾನವರು. ಓ ಕಂಡದನು ನೋಯುತ್ತ ಬಹುವಾಗಿ ಮನದಿ ವರ್ಧಮಾನನು ಸಂತೈಸುವನು ಶೋಷಿತರನು ಬಲು ಪ್ರೀತಿಯಲಿ. ತೋರುವನು ದಯೆಯನ್ನು ಪ್ರಾಣಿಗಳಲ್ಲಿ ಬೀರಲೆತ್ನಿಸುವನು ಬೆಳಕನ್ನು ಜನರ ಬಾಳಿನಲ್ಲಿ ಸೇರಿಸ ಬಯಸತೊಂದು ನವ ಅಧ್ಯಾಯವನು ಸಾಮಾಜಿಕ ಕ್ರಾಂತಿಯ ಕ್ಷೇತ್ರದಲ್ಲಿ. ಇದ್ದರೂ ಸಕಲೈಶ್ವರ್ಯ ಸಿರಿ ಮಧ್ಯದಲ್ಲಿ ನಡೆದಿದ್ದರು ಸಂಗೀತ ನರ್ತನಗಳು ಸದಾ ಕಾಲದಲ್ಲಿ. ಅರಮನೆಯಲ್ಲಿ ಇದ್ದನವನು ಸಾಗರದ ನಡುವಿನ ದ್ವೀಪದಂದದಿ. ತಾಗದಿತ್ತ ವಿಷಯ ಸುಖಗಳ ಕೆಸರು ಅವನ ಚಿತ್ತಾಗಾಸವನು ವೈರಾಗ್ಯ ಭೂಷಿತನಾಗಿ ಇರಲವನು ಬೆಳೆದು ನಿಂತಿತ್ತು ಬೃಹತ್ ವೃಕ್ಷವಾಗಿ. ಅದಾಗಲೇ ಅವನಲ್ಲಿ ಅಂಕುರಿಸಿದ ಪಂಚಶೀಲಗಳ ಕೊನರು ಶೀಘ್ರದಲ್ಲಿ ವೃದ್ಧಿಸಿದವು ಅವನಲ್ಲಿ ಲೋಕ ಕಲ್ಯಾಣವಂತೆಯೇ ಆತ್ಮ ಕಲ್ಯಾಣದ ಧ್ಯೇಯ ಗರಿಗಳು. ಪರಿವರ್ತಿತವಾಯಿತು ಸಂಯಮದಿಂದಾಗಿ ಅವನ ತಾರುಣ್ಯವೋ ಪೌರ್ಣಿಮೆಯೊಳು ಅಂತೆ ಸಿದ್ಧನಾದವನು ವರ್ಧಮಾನನು ವಿಶ್ವ ಕಲ್ಯಾಣಕ್ಕಾಗಿ. ತ್ಯಾಗವೆಸಗಲು ತನ್ನ ಸರ್ವಸ್ವವನು ಅಂತೆಯೇ ಕೈಗೊಳ್ಳಲು ಕಠಿಣ ತಪವನು. ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಆ ಜಿನಪವೀರನು ಆ ವರ್ಧಮಾನ ವೀರ ಅವನು ನೋಡ್ತಾ ಇದ್ದಾನೆ ಸಮಾಜವನ್ನ. ನಮ್ಮ ಆಗಿನ ಕಾಲದ ಸಮಾಜದಲ್ಲಿ ದಾಸಿಯರನ್ನ ದನಗಳಂತೆ ಮಾರುಕಟ್ಟೆಯಲ್ಲಿ ಮಾರ್ತಾ ಇರೋದನ್ನು ನೋಡಿದ. ಮಹಿಳೆಯರನ್ನ ಕೆಳದರ್ಜೆಯಂತೆ ನೋಡ್ತಾ ಇರೋದನ್ನು ಕೂಡ ಗಮನಿಸ್ದ. ಎಲ್ಲೆಲ್ಲಿ ನೋಡಿದ್ರು ಕೂಡ ಶೋಷಣೆಯ ಬಲೆಯೊಳಗೆ ಆ ಮಾನವರು ಸಿಲುಕಿಕೊಂಡಿದ್ದನ್ನು ನೋಡಿ ಬಹಳ ನೋವನ್ನು ಪಟ್ಟ. ಅವರನ್ನ ಸಂತೈಸೋರು ಯಾರು? ಶೋಷಿತರನ್ನ. ಅವರನ್ನು ಬಹಳ ಪ್ರೀತಿಯಿಂದ ಪ್ರಾಣಿಯ ಮೇಲೆ ದಯೆ ಮತ್ತು ಆ ಸಮಾಜದಲ್ಲಿ ಕೆಳಸ್ತರದಲ್ಲಿರ್ತಕ್ಕಂಥವರ ಮೇಲಿನ ಕಾರುಣ್ಯವನ್ನ ಆತ ತೋರಿಸಲಿಕ್ಕೆ ಬಂತು. ಒಂದು ನವ ಅಧ್ಯಾಯವನ್ನು ಆರಂಭ ಮಾಡಿದ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ. ಅವನಿಗೆ ಸಕಲೇಶ್ವರ್ಯ ಸಿರಿಮಧ್ಯೆಗಳ ನಡುವೆ ಇದ್ರೂ ಕೂಡ ಮತ್ತೆ 24 ಗಂಟೆಯು ಸಂಗೀತ ನರ್ತನ ಇವೆಲ್ಲವೂ ಕೂಡ ಅವನ ಅರಮನೆಯ ನಾಟಕ ಶಾಲೆಯಲ್ಲಿ ಇದ್ರೂ ಕೂಡ ಅವನು ಸಾಗರದ ನಡುವೆ ಹೇಗೆ ದ್ವೀಪ ಇದೆಯೋ ದ್ವೀಪ ಅದೇ ರೀತಿ ಇದ್ದ. ಅಂದರೆ ಅವನಿಗೆ ಕ್ಷಣಿಕ ಸುಖಗಳು ಬೇಕಿತ್ತಿಲ್ಲ ಅವನಿಗೆ. ಆಗ ಅವನಿಗೆ ವೈರಾಗ್ಯದ ಭೂಷಣತೆ ಅವನಲ್ಲಿ ಸಿಂಚನವಾಯಿತು. ಆ ವೈರಾಗ್ಯ ಭೂಷಿತನಾಗಿ ಅವನು ಇರ್ತಾ ಇದ್ದ. ಅವನ ಮನಸ್ಸು ಚಿತ್ತ ಆಗಸದಲ್ಲಿ ಹೊರಟೋಗಿತ್ತು. ಅವನು ಅದಾಗಲೇ ಅವನ ಪಂಚಶೀಲಗಳು ಜೈನರಲ್ಲಿ ಬರ್ತಕ್ಕ ಸತ್ಯ ಅಹಿಂಸೆ ಆಸ್ತೇಯ ಪರಿಗ್ರಹ ಆ ಬ್ರಹ್ಮಚರ್ಯದ ಒಂದು ಸಿಂಚನವನಲ್ಲಿ ಆತ್ಮನಲ್ಲಿ ವೃದ್ಧಿಸ್ತು. ಲೋಕ ಕಲ್ಯಾಣವನ್ನು ಮಾಡಬೇಕು, ಜೊತೆಯಲ್ಲಿ ಆತ್ಮ ಕಲ್ಯಾಣವನ್ನು ಮಾಡಬೇಕು ಅಂತಕ್ಕಂಥ ಧ್ಯೇಯ ಅವನಲ್ಲಿ ಇದಾಯಿತು. ಅವನ ತಾರುಣ್ಯ ಹುಣ್ಣಿಮೆಯಾಯಿತು. ಮತ್ತು ಅವನು ಸಿದ್ಧನಾದಂತೆ ವರ್ಧಮಾನ ವಿಶ್ವ ಕಲ್ಯಾಣಕ್ಕೋಸ್ಕರ ನಾನು ತ್ಯಾಗ ಮಾಡಬೇಕು, ನನ್ನ ಸರ್ವಸ್ವವನ್ನು ದಾರಿ ಇರಬೇಕು ಅಂಥೇಳಿ ಅವನು ತಪವನ್ನು ಮಾಡಲಿಕ್ಕೆ ಹೋದ. ಮೊದಲೆಲ್ಲ ಸ್ವಾಧ್ಯಾಯಂ ಪರಮಂ ತಪ ಆ ರೀತಿ ಆಯಿತು. ಹೀಗೆ ನನ್ನ ಜೀವನನೇ ಬೇರೆ ಇದೆ, ನಾನು ಇತರರಿಗಿಂತ ಭಿನ್ನ ಅಂಥೇಳಿ ಅವನು ತಾಪಸಿಯಾಗುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಮಾಡಿಕೊಡ್ತಾ ಇದ್ದಾನೆ. ಎಂತಹ ಮನೋಜ್ಞವಾದ ಕಾವ್ಯ ಇದು.